24 ಪೀಸಸ್ ಅಂತ. ಇದರಲ್ಲಿ 2 ಲಾಕ್ ಯೂನಿಟ್ಸ್ ಇರುತ್ತೆ, ಒಟ್ಟು 24 ಪೀಸ್ ಇರುತ್ತೆ. ಲಾಕ್ನ ಓಪನ್ ಮಾಡೋದು ಈಸಿಯಾಗಿ ಇರುತ್ತೆ. ಇದರಲ್ಲಿ ಏನಿಲ್ಲ, ಹೆಂಗೆ ಬೇಕಾದ್ರೂ ಟರ್ನ್ ಮಾಡಿ ಹಿಂಗೆ ಪುಷ್ ಮಾಡಿದ್ರೆ ಲಾಕ್ ಯೂನಿಟ್ಸ್ ಬರ್ತಾ ಇದೆ ನೋಡಿ. ಲಾಕ್ ಯೂನಿಟ್ಸ್ ಕಾಣ್ತಾ ಇದೆ ನೋಡಿ, ಈಚೆ ಬರ್ತಾ ಇದೆ. ಒಂದು ಲಾಕ್ ಯೂನಿಟ್ಸ್ ಓಪನ್ ಮಾಡಿದ್ರೆ ಸಾಕೆ ಇನ್ನೆಲ್ಲ ಆಟೋಮೆಟಿಕ್ಕಾಗಿ ಈಚೆ ತೆಗಿಬೋದು. ಟೋಟಲ್ 24 ಪೀಸಸ್ ಇರುತ್ತೆ ಇದರಲ್ಲಿ. ನೋಡಿ, ಈ ರೀತಿ ಜೋಡಿಸ್ಕೊಳ್ಳೋದ್ರಿಂದ ಯಾವುದೇ ಪಜಲ್ಸ್ ಆಗಲಿ ನಿಮಗೆ ಸಾಲ್ವ್ ಮಾಡೋದಕ್ಕೆ ಈಸಿ ಆಗುತ್ತೆ. ಒಟ್ಟು 6 ಬಿಗ್ ಯೂನಿಟ್ಸ್ನ ಜೋಡಿಸ್ಕೊಂಡಿದ್ದೀನಿ. ಇನ್ನು ಉಳಿದ ಪೀಸಸ್ 24 ಪೀಸಲ್ಲಿ 18 ಪೀಸಸನ್ನು ಇನ್ಕ್ಲೂಡಿಂಗ್ 2 ಲಾಕ್ ಯೂನಿಟ್ಸ್ ಸೇರಿ 18 ಸ್ಮಾಲ್ ಯೂನಿಟ್ಸ್ ಇರುತ್ತೆ. ನೋಡಿ, 18 ಪೀಸಸ್ಸು ಟೋಟಲ್ ಇನ್ಕ್ಲೂಡಿಂಗ್ 2 ಲಾಕ್ ಯೂನಿಟ್ಸು. ಇದೇನಪ್ಪ ಅಂದರೆ ಫಸ್ಟು 2 ಬಿಗ್ ಯೂನಿಟ್ಸ್ನ ತೊಗೊಂಡು ಒಂದಕ್ಕೊಂದು ಕೂಡ್ಕೊಳ್ಳೋಕೆ ಈ ರೀತಿ. ಇನ್ನು ಉಳಿದ 3 ಯೂನಿಟ್ಸ್ನ ತೊಗೊಂಡು ಒಂದು ಕಡೆ ಲಾಕ್ನ ಮಾಡ್ತಾಯಿದ್ದೀನಿ ನೋಡ್ಕೊಳ್ಳಿ. ಈ ರೀತಿ ಈ ಕಡೆ ಮಾಡ್ದಂಗೆ ಈ ಕಡೆನೂ ಮಾಡ್ಕೋಬೇಕು. ತುಂಬ ಬ್ಯಾಲೆನ್ಸಿಂಗ್ ಇರುತ್ತೆ, ಇಳ್ತಾ ಇರುತ್ತೆ ಆ ಕಡೆ ಈ ಕಡೆ. ತುಂಬ ಸೂಕ್ಷ್ಮವಾಗಿ ಮಾಡಬೇಕು ನೋಡಿ. ಈ ರೀತಿ ಮಾಡಿಕೊಂಡೆ. ಇನ್ನೊಂದು ಅಷ್ಟೇ, ಇನ್ನು 2 ಯೂನಿಟ್ಸ್ನ ತೊಗೊಂಡು ಈ ರೀತಿ ಮಾಡಿಕೊಂಡು ಇಲ್ಲಿ ಹೆಂಗೆ ಯಾವ ರೀತಿ ಮಾಡಿದ್ವಿ ಅದೇ ರೀತಿ ಇಲ್ಲೊಂದು ಬಿಲ್ಡ್ ಮಾಡ್ಕೋಬೇಕು. ಇದಾದ ನಂತರ ಸೀದಾ ಒಳ್ಳೆ ಹಾಕಬೇಕು. ಇಷ್ಟು ಮಾತ್ರ ಗ್ಯಾಪ್ ಇರಬೇಕು, ಯಾಕೆಂದರೆ ಇವೆರಡು ಹೋಗುತ್ತೆ. ಇನ್ನೊಂದು 2 ಹೋಗುತ್ತೆ ಇಲ್ಲಿ. ಇದು ಅಷ್ಟೇ, ಒಂದು ಕಡೆ ಹಾಕ್ಬೇಕು. ಇದನ್ನ ಒಂದು ಕಡೆ ಲಾಕ್ ಆನ್ ಮಾಡ್ಕೋಬೇಕು. ಹಾಕ್ಬಿಟ್ಟು ಇಷ್ಟು ಮಾಡಿದ ತಕ್ಷಣ ಇದರಲ್ಲಿ ಏನಪ್ಪ ಅಂದ್ರೆ ಲಾಕ್ ಯೂನಿಟ್ಸ್ ಈಗ ಹಾಕೋಬೋದು. ಒಂದು ಲಾಕ್ ಯೂನಿಟ್ಸ್ ಈಗ ಹಾಕ್ತಾ ಇದ್ದೀನಿ ನೋಡ್ಕೊಳ್ಳಿ.
ಮೇಲ್ಗಡೆ ಬಂತು. ಇನ್ನು ಉಳಿದಿದ್ದೆ ಈ ಸ್ಟೆಪ್ಪು, ಲಾಸ್ಟ್ ಸ್ಟೆಪ್ಪು. ಒಂದು ಲಾಕ್ ನಿಮಿಷನ ಉಳ್ಕೊಂಡಿದ್ದೀನಿ. ಈ ರೀತಿ ಪುಷ್ ಮಾಡಿದ್ರೆ ಕೆಳಗಡೆ ಹೋಗುತ್ತೆ. ಉಳಿದ ಲಾಕ್ ನಿಮಿಷನ ಇದರೊಳಗಡೆ ಹಾಕಬೇಕು. ಸ್ವಲ್ಪ ಆಗಲಿ ಅಂದರೆ ಪುಷ್ ಮಾಡಿ ಹೋಗುತ್ತೆ ಅದು. ಒಂದು 1% ಮೇಲ್ಗಡೆ ಯಾವುದಾದ್ರು ಬಂದಿದ್ರೂ ಕೂಡ ಹೊರಗಡೆ ಹೋಗಲ್ಲ. ಸರಿ, ಹೋಗ್ತಾ ಇದೆ ನೋಡಿ. ಈಗ ಕಂಪ್ಲೀಟ್ ಆಯಿತು.